ಇನ್ನ ನಮ್ಮ ಸರ್ಕಾರ ವಿರುದ್ಧದ ಆರೋಪಕ್ಕೆ ಜನರಿಂದ ತಕ್ಕ ಉತ್ತರ ಸಿಕ್ಕಿದೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದ ವಿರುದ್ಧ ಸುಳ್ಳು ಆರೋಪ ಮಾಡಿದ್ರು. ವಕ್ಫ್ ವಿಚಾರ ಕೋಮುವಾದ ನಡೆಸುವುದಕ್ಕೆ ನೋಡಿದ್ರು. ಬಸವರಾಜ ಬೊಮ್ಮಾಯಿಗೆ ಜನ ಉತ್ತರವನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಬಗ್ಗೆ ಅಪಪ್ರಚಾರ ಮಾಡಿದ್ರು ಅಂತ ಸಿದ್ದರಾಮಯ್ಯನವರು ವೇಷದ ರಾಜಕಾರಣಕ್ಕಾಗಿ ಅಪಪ್ರಚಾರವನ್ನ ಮಾಡಿದ್ರು. ನೋಡ್ರಿ ಜನ ಹೆಂಗ್ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದ ವಿರುದ್ಧ ಇನ್ನೊಂದ್ಸರಿ ಮಾತಾಡ್ಬೇಕಂತಂದ್ರೆ ಎಚ್ಚರಿಕೆ ಇರಬೇಕು. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಸುಮ್ಮನೆ ಜನರು ನಮ್ಮನ್ನ ಆಯ್ಕೆ ಮಾಡ್ಕೊಂಡು ಬಂದಿಲ್ಲ. ಅಲ್ಲಿ ನೀವು ಹೇಳ್ತೀರಾ ವಕ್ಫ್ ವಿಷಯ ಅಂತೆ, ಮೂಡಾ ವಿಷಯ ಅಂತೆ, ಆ ವಿಷಯ ಅಂತೆ, ಈ ವಿಷಯ ಅಂತ ಸುಮ್ಮನೆ ಅಪಪ್ರಚಾರ ಮಾಡ್ತೀರಿ. ನೋಡಿ ಜನರು ನಿಮಗೆ ಗುಣ ಇಟ್ಟಿದ್ದಾರೆ, ಅನುಭವಿಸಿ ಅಂತ ಸಿದ್ದರಾಮಯ್ಯನವರು ಬಿಜೆಪಿ ನಾಯಕರಿಗೆ, ಅದರಲ್ಲೂ ಮುಖ್ಯವಾಗಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಖಡಕ್ ಆಗಿನೇ ಉತ್ತರವನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ನಮ್ಮ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡೋದು ಬಿಟ್ಬಿಡಿ, ಹಿಂಗೇನಾದ್ರೂ ಆರೋಪ ಮಾಡ್ಕೊಂಡು ಹೋದ್ರೆ ನೀವು ಕೂಡ ಇದೇ ರೀತಿಯಾದಂತಹ ಶಿಕ್ಷೆಯನ್ನು ಅನುಭವಿಸ್ತೀರಿ. ನೋಡಿ ಬಸವರಾಜ ಬೊಮ್ಮಾಯಿ ಅವರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಟೀಕೆಯನ್ನ ಮಾಡೋದ್ರ ಮುಖಾಂತರ ಫುಲ್ ಒಂಥರ ಆಕ್ಟಿವ್ ಆಗಿ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು. ಮುಂದುವರೆದು ಏನ್ ಮಾತಾಡಿದ್ರು ಹಾಗಾದ್ರೆ ಸಿದ್ದು ಕೇಳ್ತಾ ಹೋಗೋಣ. ಒಂದು ವೇಳೆ ವಿಚಾರಣೆ ಇಲ್ದೇನೆ ರೆವಿನ್ಯೂ ರೆಕಾರ್ಡ್ ನಲ್ಲಿ ಅವರ ವಕ್ಫ್ ಪ್ರಾಪರ್ಟಿ ಅವ್ರದ್ದೇನಾದ್ರು ಅವ್ರ ಹೆಸರಿಗೆ ಬಂದಿದ್ರೆ, ವಕ್ಫ್ ಬೋರ್ಡ್ ಹೆಸರಿಗೆ ಬಂದಿದ್ರೆ ಅದನ್ನ ರದ್ದು ಮಾಡ್ತೀವಿ. ಮತ್ತೆ ಯಾವ ರೈತನ್ನು ಕೂಡ ಒಕ್ಲೆಬ್ಸಲ್ಲ. ಐ ವಾಸ್ ಕೆಟಗಾರಿಕಲಿ ವೆರಿ ಕ್ಲಿಯರ್ ಆನ್ ದಿಸ್. ಅಶೋಕ ಹೇಳ್ತಾನೆ ಇವರು ಪಾಪಿಗಳು, ಕಾಂಗ್ರೆಸ್ನವರು ಪಾಪಿಗಳು. ಈಗ ಯಾರು ಪಾಪಿಗಳು ಅಂತ ಹೇಳ್ತಾರೆ ಜನ? ಇವ್ರನ್ನ ಪಾಪಿಗಳು ಅಂತ ಹೇಳ್ತಾರ ಇಲ್ಲ? ಇವರು ಪಾಪಿಗಳು, ನಮಗೆ ಪಾಪಿಗಳು ಅಂತ ಹೇಳ್ತಾರಲ್ಲ. ಈಗೇನಂತ ಹೇಳಿ ಜನ ಉತ್ತರ ಕೊಟ್ಟವರಲ್ಲ. 3 ಕಡೆ, ಒಂದು ಕಡೆ ಮಾತ್ರ ನಾವು ಗೆದ್ದಿದ್ದದು, ಸಂಡೂರಿನಲ್ಲಿ ಮಾತ್ರ ಗೆದ್ದಿದ್ದದು ಕಳೆದ ಚುನಾವಣೆಯಲ್ಲಿ. 2 ಕಡೆ ಯಾರು ಗೆದ್ದಿದ್ರು? ನಂಬರ್ 1. 2 ಕಡೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದದ್ದು, ಸಿಗ್ಗಾಂವ್ನಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದದ್ದು ಆಸ್ ಚೀಫ್ ಮಿನಿಸ್ಟರ್. ಇವರು ಪಕ್ಷದ ಅಧ್ಯಕ್ಷನಾಗಿ ಗೆದ್ದಿದ್ದದ್ದು. 2 ಕಡೆ ನಾವು ಗೆದ್ದಿದ್ದೀವಿ. ಒಂದು ಕಡೆ 25,000 ಕುಮಾರಸ್ವಾಮಿ ಗೆದ್ದಿದ್ದ ಕಡೆ 25,000ಕ್ಕೂ ಹೆಚ್ಚು ಲೀಡ್ಗಳು ತಗೊಂಡು ಗೆದ್ದಿದ್ದೀವಿ. ಇನ್ನೊಂದು ಕಡೆ 13,000 ಚಿಲ್ಡ್ರನ್ನಲ್ಲಿ ಗೆದ್ದಿದ್ದೀವಿ. ಆಮೇಲೆ ಈ ಬೈ ಎಲೆಕ್ಷನ್ 2 ಪಾರ್ಟಿಗಳು ಒಂದಾಗಿದ್ದವು, ಇಬ್ಬರ ಮೇಲೂ ಗೆದ್ದಿದ್ದೀವಿ ನಾವು. ಸಿ, ಐ ಆಮ್ ಎಂಫಸೈಸಿಂಗ್ ದಿಸ್. ಬಿಜೆಪಿ ಜೆಡಿಎಸ್ 2 ಮೇಲೂ ಗೆದ್ದಿದ್ದೀವಿ. ಇಬ್ರು ಒಂದಾಗಿ ನಮ್ಮನ್ನ ಎದುರಿಸಿದ್ರು ಕೂಡ, ಸುಳ್ಳುಗಳು ಹೇಳಿ ಅಪಪ್ರಚಾರ ಮಾಡಿದ್ರು ಕೂಡ ಗೆದ್ದಿದ್ದೀವಿ. ಇಬ್ರ ಮೇಲೂ ಗೆದ್ದಿದ್ದೀವಿ. Is it not a fact? Number 1. Number 2. ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆದ್ದಿದ್ದೀವಿ, ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿ ಗೆದ್ದಿದ್ದೀವಿ, 3ನೇದು ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿದ್ದೀವಿ. ಒಂದು ಕಲ್ಯಾಣ ಕರ್ನಾಟಕ ಸಂಡೂರು, ಆಮೇಲೆ ಸಿಗ್ಗಾಂವಿ ಮುಂಬೈ ಕರ್ನಾಟಕ, ಆಮೇಲೆ ಚನ್ನಪಟ್ಟಣ ಹಳೆ ಮೈಸೂರು. ಒಂದು ವೇಳೆ ವಿಚಾರಣೆ ಇಲ್ದೇನೆ ರೆವಿನ್ಯೂ ರೆಕಾರ್ಡ್ ನಲ್ಲಿ ಅವರ ಹೆಸರು ವಕ್ಫ್ ಪ್ರಾಪರ್ಟಿ ಅವ್ರದ್ದೇನಾದ್ರು ಅವ್ರ ಹೆಸರಿಗೆ ಬಂದಿದ್ರೆ, ವಕ್ಫ್ ಬೋರ್ಡ್ ಹೆಸರಿಗೆ ಬಂದಿದ್ರೆ ಅದನ್ನ ರದ್ದು ಮಾಡ್ತೀವಿ. ಮತ್ತೆ ಯಾವ ರೈತನ್ನು ಕೂಡ ಒಕ್ಲೆಬ್ಸಲ್ಲ. ಇದು ರಾಂಗ್ ಫೈನಾನ್ಸಿಯಲ್ ಪ್ರೋಗ್ರಾಮ್. ಇಟ್ ಇಸ್ ರಾಂಗ್ ಫೈನಾನ್ಸಿಯಲ್ ಪ್ರೋಗ್ರಾಮ್. ಅವರೇ ಇದರಲ್ಲಿ ಜಾರ್ಖಂಡ್ನೆಲ್ಲ ಅನೌನ್ಸ್ ಮಾಡಿದ್ರು, ಆಮೇಲೆ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು, ಆಮೇಲೆ ಇನ್ನೂ ಎಲ್ಲಿವರೆಗೂ ಹೋದ್ರು ಅಂತಂದ್ರೆ ಅಡ್ವರ್ಟೈಸ್ಮೆಂಟೇ ಕೊಟ್ಬಿಟ್ರು ನಮ್ಮ ಮೇಲೆ.
ಮಹಾರಾಷ್ಟ್ರದಲ್ಲಿ ಜಾರಿನೇ ಆಗಿಲ್ಲ ಅಂತ. ಜಾರಿ ಆಗಿಲ್ವಾ? ನೀವು ಹೇಳಿಯಪ್ಪ. 5 ಗ್ಯಾರಂಟಿಗಳು ಜಾರಿ ಆಗಿದ್ದವ ಇಲ್ವಾ? ಜಾರಿನೇ ಮಾಡಿಲ್ಲ ಸಿದ್ದರಾಮಯ್ಯ ಅಂತೇಳಿ ಮಹಾರಾಷ್ಟ್ರ ಗವರ್ಮೆಂಟ್ ಅಡ್ವರ್ಟೈಸ್ಮೆಂಟ್. ಅದು ಅಲ್ಲದೇನೆ ಇನ್ನೂ ಒಂದು ಹೇಳಿದ್ರು, 700 ಕೋಟಿ ರೂಪಾಯಿಗಳನ್ನ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕಲೆಕ್ಟ್ ಮಾಡಿ ಚುನಾವಣೆ ಕೊಟ್ಬಿಟ್ಟವ್ರೆ ಮಹಾರಾಷ್ಟ್ರಕ್ಕೆ. ನಾನು ಹೇಳಿದೆ, ಒಂದೇ ₹1 ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕಲೆಕ್ಟ್ ಮಾಡಿದ್ರೆ I will resign and get out from politics. I will resign and get out, retire from politics. ಇದನ್ನ ಹೇಳಿದವರು ಮಾಡ್ತಾರ? ಇದು ರಾಂಗ್ ಫೈನಾನ್ಸಿಯಲ್ ಪ್ರೋಗ್ರಾಮ್. ಇಟ್ ಇಸ್ ರಾಂಗ್. ಯಾಳಪ್ಪ ಬಗ್ಗೆ ಮಾತ್ರ. ಆಮೇಲೆ ಎಲ್ಲ ಮಂತ್ರಿಗಳಿಗೆ, ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಆಮೇಲೆ ಸಂತೋಷ್ ಲಾಡು ಎಲ್ಲ ಇದರಲ್ಲಿದ್ದರು. ಸುಮಾರು ಸಂಡೂರಿನಲ್ಲಿ 15 ದಿನಗಳಿಗಿಂತ ಜಾಸ್ತಿ ಇದ್ದಲ್ಲ. ನಾನು 3 ಡೇಸ್ ಹೋಗಿದ್ದೆ. 18 ಸಭೆಗಳನ್ನು ಮಾಡಿದೆ ನಾನು. 3 ಕ್ಷೇತ್ರಗಳಿಗೆ ಹೋಗಿದ್ದೆ. ಕೋರ್ಸ್ 2 ದಿನ ಮಾತ್ರ ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತೆ ಸಂಡೂರು, 3 ದಿನಗಳು. ಒಟ್ಟು 6 ದಿನಗಳು ಕ್ಯಾಂಪೇನ್ ಮಾಡಿದೆ ಸತತವಾಗಿ. 8 ದಿನ ಸರ್, 8 ದಿನಗಳ ಕಾಲ ಸತತವಾಗಿ ಮಾಡಿದೆ. ಆಮೇಲೆ ನಾನು ಎಲ್ಲ ಕಾರ್ಯಕರ್ತರಿಗೆ, ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಮಂತ್ರಿಗಳಿಗೆ, MLAಗಳಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅವರೆಲ್ಲರ ಶ್ರಮದಿಂದ ನಾವು ಗೆದ್ದಿದ್ದೀವಿ. ಮತದಾರರಿಗೆ ಧನ್ಯವಾದಗಳು. ಇದರಲ್ಲಿ ವಯನಾಡಿನಲ್ಲಿ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದೀವಿ. ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಧನ್ಯವಾದಗಳನ್ನು, ಆಮೇಲೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ವಯನಾಡಿನ ಮತದಾರರಿಗೆ ರಾಹುಲ್ ಗಾಂಧಿ ಅವ್ರಿಗಿಂತಲೂ ಜಾಸ್ತಿ ಮತ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು 3 ಲಕ್ಷ ಚಿಲ್ಲರೆ ಅಷ್ಟೇ ಗೆದ್ದಿದ್ರು. ಈಗ ಇವರು 4,10,000 ಗೆದ್ದಿದ್ದಾರೆ. ಸೊ ಅಲ್ಲಿನ ಮತದಾರರಿಗೂ ಕೂಡ, ವಯನಾಡು ಮತದಾರರಿಗೂ ಕೂಡ, ನಮ್ಮ ಅಡ್ಜಸೆಂಟ್ ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಮಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಹಿನ್ನಡೆ ಆಗಿದೆ. ನಾನು 1-2 ದಿನ ಹೋಗಿದ್ದೆ, 2 ಡೇಸ್, 4 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ ಕ್ಯಾಂಪೇನ್ ಮಾಡಿದೆ. ನನಗೂ ಗೊತ್ತಿಲ್ಲ ಅದೇನು ಗೆದ್ದಿದೀವ ಯಾವ್ದಾರು. ನಾವು ಹೋಗಿದ್ದೆವು. ಯಾಳಪ್ಪ ದೇವೇಗೌಡರ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ನಮ್ಮ ನ್ಯಾಯಾಲಯಗಳಿಗಿಂತ ಜನತಾ ನ್ಯಾಯಾಲಯ ಇದೆಯಲ್ಲ, ಅದು ಶ್ರೇಷ್ಠ ಅಂತ ಹೇಳಿದ್ರು. ಗೊತ್ತಾಯ್ತಾ? ಈಗ ಜನತಾ ನ್ಯಾಯಾಲಯ ತೀರ್ಪು ಕೊಟ್ಟಿರೋದು. ಶಿಗ್ಗಾಂವ್ ಮತ್ತೆ ಚನ್ನಪಟ್ಟಣಲ್ಲೂ ಇವ್ರು ಕೇಳ್ತಾ ಇರೋ ಕ್ಯಾಂಡಿಡೇಟ್ಸ್ ಇಬ್ರು ಸರ್, ಶಿಗ್ಗಾಂವ್ ಚನ್ನಪಟ್ಟಣ ಕ್ಯಾಂಡಿಡೇಟ್ಸ್ ಬಿಜೆಪಿ ಜೆಡಿಎಸ್ ಕ್ಯಾಂಡಿಡೇಟ್ಸ್ 87,000 ತಗೊಂಡಿದ್ದಾರೆ. ಆಲ್ಮೋಸ್ಟ್ ಮೇಜರ್ ಕಮ್ಯುನಿಟಿ ಅವರಿಗೆ ವೋಟ್ ಹಾಕ್ದಂಗಿದೆ. ಇಸ್ ದಿಸ್ ಅನದರ್ ಕನ್ಸಲ್ಟೇಷನ್ ಆಫ್ ಮೇಜರ್ ಕಮ್ಯುನಿಟಿ ಕೈ ಬಲಪಡಿಸ್ತಾರ ಅಂತ ಸರ್? ಈಗ ಮೇಜರ್ ಕಮ್ಯುನಿಟಿ ಕಾಂಗ್ರೆಸ್ ಸಿದ್ಧಾಂತಕ್ಕೆ, ಕಾಂಗ್ರೆಸ್ ಅಭಿವೃದ್ಧಿಗೆ ಎಲ್ಲ ಜಾತಿ ಧರ್ಮದ ಬಡವರು ವೋಟ್ ಹಾಕಿದ್ದಾರೆ. Is this Siddaramaiya's win on this? Because ayinda consolidation agide onse. It is Congress party's win. It is not Siddaramaiya's. ನಾನು ಒಬ್ಬನೇ ಕ್ರೆಡಿಟ್ ತಗೊಳಕ್ ಹೋಗಲ್ಲ. ಇದು ಕಾಂಗ್ರೆಸ್ ಪಾರ್ಟೀಸ್ ವಿನ್. ಇಟ್ ಇಸ್ ಎ ಕಾಂಗ್ರೆಸ್ ಸರ್ಕಾರದ ಗೆಲುವು.
ಸರ್, ಈ 3 ಚುನಾವಣೆಗೆ ನೀವು ಕಾಂಗ್ರೆಸ್ ಗೆದ್ದಿದ್ರು ಕೂಡ ಸರ್ಕಾರ ಹಣದ ಮೂಟೆಯನ್ನು ತೆಗೆದುಕೊಂಡು ಬಂದು ಚುನಾವಣೆ ಮಾಡಿದೆ ಅಂತ ಹೇಳಿ ಬೊಮ್ಮಾಯಿಯವರು ಆರೋಪ ಮಾಡಿದ್ದಾರೆ. ಯಾರು? ಉಪಚುನಾವಣೆಯಲ್ಲಿ ಹಣದ ಹೊರೆ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಎಲೆಕ್ಷನ್ ಕಮಿಷನ್ ಯಾರ ಅಧೀನದಲ್ಲಿರೋದು? ಅಂದ್ರೆ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂತಲ್ಲ ಅವ್ರ ಅರ್ಥ? ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಗೆದ್ರಲ್ಲಿ ಹೆಂಗ್ ಗೆದ್ದಿದ್ರು ಅವರು? ನಾನು ಅವೆಲ್ಲ ಹೇಳಕ್ ಹೋಗಲ್ಲ, ಹೇಳಬಾರದು, ಹೇಳಲ್ಲ. ಮಹಾರಾಷ್ಟ್ರದಲ್ಲಿ 149ಕ್ಕೆ 125 ಸೀಟ್ ಗೆದ್ಬಿಟ್ರಲ್ಲ ಬಿಜೆಪಿ ಅವರು. ಹೆಂಗಿದ್ರು ಹೇಳಪ್ಪ ನೀನೆ. 149 ಕೊಟ್ಟಿ ತಗೊಂಡಿದ್ದು ಅವರು, 125 ಗೆದ್ದಿದ್ದಾರೆ. ಇನ್ನು 24 ಸೀಟ್ನಲ್ಲಿ ಮಾತ್ರ ಸೋತಿದ್ದಾರೆ. ಎಷ್ಟು ಪರ್ಸೆಂಟ್ ಆಯ್ತಾಯ್ತು? ಮತ್ತೆ ಹೆಂಗ್ ಗೆದ್ಬಿಟ್ರು? ಬಸವರಾಜ ಬೊಮ್ಮಾಯಿ ಸೋತ್ಬಿಟ್ಟು ಮುಖ್ಯಮಂತ್ರಿ ಆಗಿದ್ದವರು, ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೋತ್ಬಿಟ್ಟಿದ್ದಾನೆ. ಈಗ ಸೋತ್ಬಿಟ್ಟು ದುಡ್ಡು ಖರ್ಚು ಮಾಡ್ಬಿಟ್ರು ಕಾಂಗ್ರೆಸ್ನವರು, ಅದರಿಂದ ಗೆದ್ಬಿಟ್ರು ಅಂತಂದ್ರೆ ಅದ್ ನಂಬ್ಕೊಳ್ಳೋದ ಜನ? ಜನ ಬುದ್ಧಿವಂತರಿದ್ದಾರೆ. ಜನರನ್ನ, ಮತದಾರರನ್ನ ದಡ್ಡರ್ ಮಾಡಕ್ಕಾಗಲ್ಲ ನಾವು. ಸರ್, ಈ ಫಲಿತಾಂಶ ಬಿಜೆಪಿ ಜೆಡಿಎಸ್ ಮೈತ್ರಿನ ಜನರು ತಿರಸ್ಕರಿಸಿದ್ದಾರೆ ಅಂತ ಹೇಳೋದು ನೋಡಿ. ಅವರಿಬ್ರು ಸೋಲ್ಸಿದ್ದಾರೆ ಜನ. ತಿರಸ್ಕಾರ ಏನ್ ಹೇಳಿದ್ರು ಗೊತ್ತಾ? ನಮ್ಮ ನ್ಯಾಯಾಲಯಗಳಿಗಿಂತ ಜನತಾ ನ್ಯಾಯಾಲಯ ಇದೆಯಲ್ಲ ಅದು ಶ್ರೇಷ್ಠ ಅಂತ ಹೇಳಿದ್ರು. ಗೊತ್ತಾಯ್ತಾ? ಈಗ ಜನತಾ ನ್ಯಾಯಾಲಯ ತೀರ್ಪು ಕೊಟ್ಟಿರೋದು. ಸರ್, ಈಗ ಡೇಟಾ ನೋಡಿದ್ರೆ ಶಿಗ್ಗಾಂವ್ ಮತ್ತೆ ಚನ್ನಪಟ್ಟಣಲ್ಲೂ ನಾಳೆ ಇವ್ರು ಕೇಳ್ತಾ ಇರ್ತಾರೆ ಕ್ಯಾಂಡಿಡೇಟ್ಸ್ ಇಬ್ರು. ಸರ್, ಶಿಗ್ಗಾಂವ್ ಚನ್ನಪಟ್ಟಣ ಕ್ಯಾಂಡಿಡೇಟ್ಸ್ ಬಿಜೆಪಿ ಜೆಡಿಎಸ್ ಕ್ಯಾಂಡಿಡೇಟ್ಸ್ 87,000 ತಗೊಂಡಿದ್ದಾರೆ. ಆಲ್ಮೋಸ್ಟ್ ಮೇಜರ್ ಕಮ್ಯುನಿಟಿ ಅವರಿಗೆ ವೋಟ್ ಹಾಕ್ದಂಗಿದೆ. ಇಸ್ ದಿಸ್ ಅನದರ್ ಕನ್ಸಲ್ಟೇಷನ್ ಆಫ್ ಮೇಜರ್ ಕಮ್ಯುನಿಟಿ ಕೈ ಬಲಪಡಿಸ್ತಾರ ಅಂತ ಸರ್? ಈಗ ಮೇಜರ್ ಕಮ್ಯುನಿಟಿ ಕಾಂಗ್ರೆಸ್ ಸಿದ್ಧಾಂತಕ್ಕೆ, ಕಾಂಗ್ರೆಸ್ ಅಭಿವೃದ್ಧಿಗೆ. ಎಸ್, ಒಟ್ಟಾರೆಯಾಗಿ ಈಗಾಗಲೇ ಗಮನಿಸ್ತಾ ಇದ್ದೀವಿ, ನಮ್ಮ ಸರ್ಕಾರದ ವಿರುದ್ಧದ ಆರೋಪಕ್ಕೆ ಜನರಿಂದ ತಕ್ಕ ಉತ್ತರ ಸಿಕ್ಕಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.